3 ತಿಂಗಳಿಂದ ಬಂದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು. ಏನ್ ಗ್ಯಾರಂಟಿ ಇಲ್ಲ. ಕರೆಂಟು ಫ್ರೀ ಇಲ್ಲ. ಕರೆಂಟ್ಗೂ ದುಡ್ಡು ಕಟ್ಟಬೇಕು. ಪ್ರತಿಯೊಂದು ದುಡ್ಡು. ರೇಷನ್ ದುಡ್ಡು ಬಂದಿಲ್ಲ. ಅದು 3-4 ತಿಂಗಳಾಯ್ತು. ಕಷ್ಟ ಅಂದ್ರೆ ಜೀವನ ಕಷ್ಟನೇ. ಮಕ್ಕಳು ಸ್ಕೂಲ್ ಕಳಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಪ್ರತಿಯೊಂದು ಕಷ್ಟನೇ ಆಗೋಯ್ತೆ. ಹೇಳ್ತಾರದೆಲ್ಲ ಸುಳ್ಳಾಗ್ತಾ ಇತ್ತು. ಇನ್ನಡುವೆ ಮೊದಲೆಲ್ಲ ಗ್ಯಾರಂಟಿ ಕೊಟ್ಟಿರೋದನ್ನೆಲ್ಲ ನೀವು ಅದನ್ನೇ ಹಂಗೆ ಇದು ಮಾಡ್ಕೊಂಬಂದು ಕಂಟಿನ್ಯೂ ಮಾಡಿಲ್ಲ ನೀವು. ಜನಗಳಿಗಂತೂ ಇದ್ದಿದ್ದು ಕಷ್ಟ ಆಗ್ತಾ ಇದೆ. ನಾವು 3 ತಿಂಗಳಿಂದ ಬರ್ತಾ ಜೀವನ ನಡ್ಸಕ್ಕೆ ಎಲ್ಲ ರೇಟ್ಗಳು ಜಾಸ್ತಿ. ಏನು ಮಾಡ್ತೀರಾ? ಜಿ ಎಸ್ ಟಿ ಅಂತ ಎಲ್ಲ ರೇಟ್ಗಳು ಜಾಸ್ತಿ ಮಾಡವ್ರೆ. ಏನು ಮಾಡೋದು ನಮ್ಮಂತ ಜೀವನ ಮಾಡೋದಕ್ಕೆ? ಅಲ್ಲಿ ಕೊಡ್ತಾರೆ, ಇಲ್ಲಿ ಕಿತ್ಕೊಳ್ತಾ ಇದ್ದಾರೆ. ಏನು ಮಾಡೋದು? ಒಂದು ಸಾಮಾನು ಎಲ್ಲ ಸಾಮಾನುಗಳು ರೇಟ್ ಜಾಸ್ತಿನೇ. ಸರ್ಕಾರಕ್ಕೆ ನಮ್ಗೆ ಇದು ಗೃಹಲಕ್ಷ್ಮಿ ಬೇಡ, ನಮಗೆ ರೇಟ್ಗಳು ಕಮ್ಮಿ ಮಾಡಿ ಅಷ್ಟೇ ನಾವು ಕೇಳೋದು. ನಾವು ಕಷ್ಟಪಟ್ಟು ದುಡ್ಕೊಂಡು ತಿಂತೀರಿ. ನಾವೇನು ಅವ್ರು ಕೊಡಬೇಕು ಅಂತ ನಾವು ಫ್ರೀ ಬೇಡ, ಏನು ಬೇಡ, ನಮ್ಗೆ ರೇಟ್ಗಳು ಕಮ್ಮಿ ಮಾಡಲಿ ಅಷ್ಟೇ ನಾವು ಹೇಳೋದು. ರೇಷನ್ ದುಡ್ಡು ಬರ್ತಾವ. 1 ತಿಂಗಳು ಮಾತ್ರ ಬಂದೈತೆ. 3-4 ತಿಂಗಳಿಂದ ಕಷ್ಟನೇ. ಇನ್ನ ದುಡ್ಕೊಂಡು ತಿನ್ನಕ ಏನು ವ್ಯವಸ್ಥೆ ಇಲ್ಲ. ಇನ್ನು ಇದ್ರಾಗ ಅನ್ನ ಬರ್ತಾ ಇದೆ ಅಂದ್ರೆ ಅದೂ ನಿಲ್ಸಾಕವ್ರೆ. ಇನ್ನು ನಾವು ಸಂಪಾದನೆ ಮಾಡಿ ಇನ್ನು ಬಿಸಿಲ ಗಾಳಿನ ಇನ್ನು ಕೂಲಿಗೆ ಹೋಗಿ ದುಡ್ಕೊಂಡು ತಿನ್ಬೇಕು ಸರ್. ಎಲೆಕ್ಷನ್ ಟೈಮಲ್ಲಿ ಮನೆಗಳ ಹತ್ರ ಬಂದ್ರೆ ನಾವು ಸರಿಯಾಗಿ ಮರ್ಯಾದೆ ಮಾಡ್ತೀರ ಅಷ್ಟೇ.